ಹಾಯ್ ಎಲ್ರಿಗೂ ಆರ್ ಕೆ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರಗಳು. ನಿಮ್ಮ ಕನ್ನಡತಿ ದುಬೈಯಿಂದ ಮಾಡುವ ನಮಸ್ಕಾರಗಳು. ನಾವು ಇಲ್ಲಿ ತುಂಬ ಸೇಫಾಗಿದ್ದೀವಿ, ಚೆನ್ನಾಗಿದ್ದೀವಿ. ನೋಡಿರಿ, ಇವತ್ತು ನಾವು ಪಬ್ಲಿಕ್ಕಾಗಿ ಹೊರಗಡೆ ಬುಹೇರಾ ಕಾರ್ನಿಷ್ ಬಂದೀವಿ. ಸೊ ನೀವು ನೋಡ್ಬೋದು, ಇಲ್ಲಿ ಫುಲ್ ಎಲ್ಲ ಜನ ಇವಾಗ ಅವ್ರದ್ದು ರಂಜಾನ್ ಇರುತ್ತಲ್ಲ, ಸೊ ಉಪವಾಸ ಮುರಿದು ಅವರೆಲ್ಲ ಅವ್ರದ್ದು ಊಟ ಮಾಡ್ಕೋತ ಕುಂತಾರೆ. ಫುಲ್ ಐತಿ. ನೋಡ್ಬೋದು ಎಷ್ಟು ಜನ ಕಾಣ್ತಾರಲ್ಲಿ. ಓಕೆ, ಸೊ ನಾವಿಲ್ಲಿ ಬಂದೀವಿ. ಹಾಗೆ ನಿಮಗೂ ಒಂದು ತೋರಿಸ್ಬೇಕು ಜಲಕ್ ಅಂತೇಳಿ ವಿಡಿಯೋ ಮಾಡತ್ತೀನಿ. ಓಕೆ, ನೋಡ್ರಿ ನೀವು. ಇದು ಅಂತೂ ಫುಲ್ ರಶ್ ಐತಿ. ಯಾರೂ ಮನೆಗೆ ಕುಂತಿಲ್ಲ, ಎಲ್ಲರೂ ಸೇಫ್ ಅದಾರ, ಹೊರಗಡೆ ತಿರುಗಾಡತ್ತಾರ. ಸೊ ನಾವು ಜಗತ್ತಿನ ವರ್ಲ್ಡ್ ಸೇಫೆಸ್ಟ್ ಕಂಟ್ರಿ ಒಳಗದೇವೆ ತಿಳ್ಕೊಳಕ್ಕೆ ಖುಷಿ ಆಗುತ್ತೆ. ಓಕೆ, ನಾವು ಮನೆಯಲ್ಲಿ ಆಲ್ಮೋಸ್ಟ್ 10 ರಿಂದ 12 ದಿನ ಆಯ್ತು. ಈ ವಾರ್ ಸ್ಟಾರ್ಟಿಗೆ ಮನೇಲಿ ಕುಂತೇ ಬೇಜಾರಾಗುತ್ತೆ ಅಂತ ಹಾಗೆ ಇವಾಗ ಈವ್ನಿಂಗ್ ವಾಕ್ ಬಂದೀವಿ ಇಲ್ಲಿ. ಸೊ ಓಕೆ, ಎಲ್ಲಿ ಬಂದಿ ನೀನು? ರಿದ್ದಿ, ನೀ ಎಲ್ಲಿ ಬಂದಿ? ಸೇ ಹಾಯ್, ಹಲೋ. ಓಕೆ, ಮತ್ತು ಇವಾಗ ಏನಂದರೆ ಅಲ್ಲಿ ನ್ಯೂಸ್ ಚಾನಲ್ಗಳು TRP ಎಲ್ಲ ಇದು ಮಾಡತ್ತಾರೆ, ತೋರ್ಸಲಾಗ್ಯಾರ. ಸೊ ಇಲ್ಲಿ ಮ್ಯಾಟ್ರ್ ಬಗ್ಗೆ ಮಾತಾಡಿದ್ರೆ ಅವ್ರು ಚಾನಲ್ ಸಸ್ಪೆಂಡ್ ಮಾಡ್ತಾರೆ ಅಂತೇಳಿ ವಾರ್ ಬಗ್ಗೆ ಏನೂ ಅಪ್ಡೇಟ್ ಕೊಡತ್ತಿಲ್ಲ. ವಾರ್ ಏನು ಆಗಾಗತ್ತಿಲ್ಲ ಅಂತಲ್ಲ, ವಾರ್ ಆಗೋಗೈತಿ. ಇವಾಗ ನಿನ್ನೆ ನ್ಯೂಸ್ ಇವರು ಡಿಕ್ಲೇರ್ ಮಾಡ್ಯಾರ, ನ್ಯೂಸ್ ಒಳಗೆ ಅವರೇ ಹಾಕ್ಯಾರ. ಏನಂದ್ರೆ 4 ಜನ ಏರ್ಪೋರ್ಟ್ ಒಳಗೆ ಅಟ್ಯಾಕ್ ಆದ್ರೊಳಗೆ 4 ಜನ ಸತ್ತಾರೆ, ಒಂದು ಸ್ವಲ್ಪ ಜನರಿಗೆ ಇಂಜುರಿ ಆಗೈತೆ ಅಂತ ಹೇಳಿ. ಫಸ್ಟ್ ಟೈಮ್ 2018 ದುಬೈಗೆ ಬಂದಾಕರ್ಗ ಕಾಣುತ್ತಲ್ಲ ನಿಮ್ಗೆ ಆ ಸೈಡ, ಅಲ್ಲಿ ಸ್ಮಾಲ್ ಬಿಲ್ಡಿಂಗ್. ಸೊ ಅಲ್ಲಿ ಆ ಅಪಾರ್ಟ್ಮೆಂಟ್ ಒಳಗಿದ್ವಿ ನಾವು ಫಸ್ಟ್ ಆ ಸೈಡ. ಸೊ ನೆಕ್ಸ್ಟ್ 2019-20ದಾಗ ನಮ್ಗೆ ಆ ಸೈಡಿಂದ ಈ ಸೈಡ್ ಅಪಾರ್ಟ್ಮೆಂಟಿಗೆ ಫಿಕ್ಸ್ ಆದೆವು. ಆಲ್ಮೋಸ್ಟ್ ನಾವಿದ್ದ ಅಪಾರ್ಟ್ಮೆಂಟ್ ಒಳಗೆ 10 to 15 ಟೀಚರ್ಸಿಗೆ ಇದೇ ಅಪಾರ್ಟ್ಮೆಂಟ್ ಒಳಗೆ ನಮ್ಮ ಸ್ಕೂಲ್ದು ಸ್ಟಾಫಿಗೆ ನಮ್ಗೆ ಅಕೊಮಡೇಷನ್ ಕೊಟ್ಟಾರ. ಓಕೆ, ಈಗ ನೋಡ್ರಿ ನೀವು ಎಷ್ಟು ಟೈಮ್ ಎಷ್ಟಾಗೈತಿ ಅಂದ್ರೆ 6:42 ಹೋಗೈತಿ. ಓಕೆ, ನೋಡ್ರಿ ನೀವು ಲೈಟಿಂಗ ಇಲ್ಲಿ ತುಂಬ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ. ನೋಡ್ರಿ ನೀವು ಎಷ್ಟು ನೀಟಾಗೈತಿ. ಇಲ್ಲಿ ಇದು ಒರಿಜಿನಲ್ ಗ್ರಾಸ, ಏನರ ಪ್ಲಾಸ್ಟಿಕ್ ಹಾಕಾರ ತಿಳ್ಕೊಬೇಡ್ರಿ ನೀವು. ಇದು ಒರಿಜಿನಲ್ ಗ್ರಾಸ್ ಐತಿ ನೋಡ್ರಿ, ಒರಿಜಿನಲ್ ಗ್ರಾಸ ನೆಲ ಕಾಣ್ತೈತಲ್ಲ. ಓಕೆ, ಇದು ಮ್ಯಾನ್ ಮೇಡ್ ಐತಿದು. ಸೊ ಈ ಮ್ಯಾನ್ ಮೇಡ್ ಮಾಡಿ ಅದು ಮಿಡಲ್ ಕಾಣುತ್ತಲ್ಲ, ಅದು ಮ್ಯಾನ್ ಮೇಡ್ ಐರ್ಲ್ಯಾಂಡ್. ಸೊ ಅಲ್ಲಿ ಬಟರ್ಫ್ಲೈ ಗಾರ್ಡನ್ ಅಂತೇಳಿ ಒಂದು ಸ್ವಲ್ಪ ಸ್ಮಾಲ್ ಗಾರ್ಡನ್ ಮಾಡ್ಯಾರ, ಚೆಂದ ಐತಿ ನೋಡೋಕೆ. ನಾ ಇದುವರೆಗೂ 7 to 8 ಇಯರ್ ಆಯಿತು, ಒಂದು ಸತನೂ ಹೋಗಿಲ್ಲ ಅಲ್ಲಿ ನೋಡೋಕೆ, ಯಾಕಂತ ನನಗೂ ಗೊತ್ತಿಲ್ಲ. ಸೊ ಅಲ್ಲಿ ನೋಡ್ರಿ ಫ್ಲ್ಯಾಗ್ ಕಾಣುತ್ತಲ್ಲ, ಶಾರ್ಜಾ ಫ್ಲ್ಯಾಗ್. ಆಮೇಲೆ ಅದು ವೀಲ್ ಕಾಣುತ್ತಲ್ಲ, ಜಾಯಿಂಟ್ ವೀಲಲ್ಲಿ. ಸೊ ಇದು ತುಂಬ ಬಿಗ್ ಐತಿ. ಇದು ಅರೌಂಡ್ ಇದು ಎಷ್ಟೈತೆ ಅಂದ್ರೆ 5 kilometer ಐತಿದು. ಓಕೆ, bubble you are doing in near water, that's why it's going. ನೋಡ್ರಿ ಫುಲ್ ಐತಿದು ಇವತ್ತು. ಎಲ್ಲರೂ ಮನೆಯಾಗಿನ ಶಿಸ್ತ ಅಡುಗೆ ಮಾಡ್ಕೊಂಬಂದಾರ, ಪಾರ್ಸಲ್ ತೊಗೊಂಬರೋರು ಪಾರ್ಸಲ್ ತೊಗೊಂಬಂದಾರ. ಚೆಂದ ಕೆಳಗೆ ಮ್ಯಾಟ್ ಹಾಸ್ಕೊಂಡು ಅವ್ರು ಉಪವಾಸ ಮುರಿದು ಊಟ ಮಾಡ್ಕೊತ ಕೂತಾರ ಅವರು. ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡಿ ಬರುತ್ತೆ. ನಾವು ಈ ಕಡೆ ಒಂದು ಸೈಡ್ ಇದ್ರ ಕಡೆ ಬಂದೆವು, ಸ್ಟ್ರೀಟ್ ಕಡೆ. ನಾವು ತೋರಿಸ್ತೀನಿ ಏನಂತಂದ್ರೆ ಇಲ್ಲಿ ಟ್ರ್ಯಾಶ್ ಐತ್ಲ ಕಾಣ್ತಿದ್ಲ, ಇದು ಫುಲ್ ಬಾಕ್ಸ್ ನೋಡಿದ್ರೆ ಒಂದೇ ಐತಿ, ಬಟ್ ಇದ್ರೊಳಗೆ 3 ಪಾರ್ಟ್ ಮಾಡ್ಯಾರ. ಸೊ ಫಸ್ಟ್ ಬಂದು ಇಲ್ಲಿ ಜನರಲ್ ವೇಸ್ಟ್, ಇದ್ರೊಳಗೆ ಪ್ಲಾಸ್ಟಿಕ್ ಬಾಟಲ, ಕ್ಯಾನ, ಜ್ಯೂಸ್ ಇದು ಬಾಟಲ್ ಇರ್ತಾವಲ್ಲ ಅದು ಹಾಕಕ್ಕೆ. ಇದ್ರೊಳಗೆ ಬಂದು ಪೇಪರ್ಸ್, ನ್ಯೂಸ್ ಪೇಪರ್ಸ್ ಆ್ಯಂಡ್ ಕಾರ್ಡ್ಬೋರ್ಡ್ ಇರ್ತಾವಲ್ಲ ಅದು ಹಾಕಕ್ಕೆ. ಎಷ್ಟು ಚಂದ ಸಪ್ರೇಟಾಗಿ ಅವ್ರು ವ್ಯವಸ್ಥೆ ಮಾಡ್ಯಾರ ಅಂದ್ರೆ. ಸೊ ದೇ ವಾಂಟ್ ಟು ಕೀಪ್ ದೇರ್ ಸಿಟಿ ಕ್ಲೀನ್. ನೋಡ್ರಿ ಯಾರಿಗೆಲ್ಲ ಕಾಣತ್ತದ ಜಾಯಿಂಟ್ ವೀಲ್. ನಂಗಾರೆ ಬಿಜಾಪುರಕ್ಕೆ ಹೋಗೋದ ಇದ್ದೆ ಎಲ್ಲ ನಾ ಕಾಲೇಜ್ ಟೈಮಲ್ಲಿ 5 years. ಸೊ ನಲ್ಲಿ ಎವ್ರಿ ಸಂಕ್ರಾಂತಿ ಜಾತ್ರೆಗೆ ಅದ್ರಾಗ ಕೂತಿದ್ದೆ, ನಂಗೆ ನೆನಪಾಗತ್ತೈತೆ ಅದು ನೋಡಿದ್ರೆ. ಸೊ ಯಾರೆಲ್ಲ ಅದ್ರಾಗ ಕೂತಿರ್ಲ ಕಮೆಂಟ್ ಮಾಡಿರಿ. ಓಕೆ, ಇವಾಗ ನಾವು ಬಂದು ಇಲ್ಲದೀವೆಲ್ಲ, ಇಲ್ಲಿ ಇಂತ್ರ ಸೆಂಟ್ರಲ್ ಸೂಕ್ ಅಷ್ಟು ದೂರ ಐತಿ. ಓಕೆ, ಸೊ ನಾವು ಇವಾಗ ಗೋಲ್ ಮಾಡೀವಂದ್ರೆ ಅಲ್ಲಿಗೆ ಹೋಗಿ ರೀಚ್ ಆದಮೇಲೆ ಮತ್ತು ನಾನು ವಿಡಿಯೋ ಮಾಡ್ತೀನಿ ಕಂಟಿನ್ಯೂ. ಓಕೆ, ಯಾಕಂದ್ರೆ ಇಲ್ಲಿಂದ ಅಲ್ಲಿಂದ ನಾನು ವಿಡಿಯೋ ಮಾಡ್ಕೋತ ಹಾಗೆ ವಾಕಿಂಗ್ ಮಾಡಿದ್ರೆ ಲೇಟ್ ಆಗ್ತೈತಿ ಹೋಗಿ ರೀಚ್ ಆಗೋಕ್ಕೆ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಓಕೆ, ಸೊ ನೋಡಿರಿ ಎಷ್ಟು ಚೆಂದ ಐತಿ. ನಾವು ಈವ್ನಿಂಗ್ ವಾಕ್ ಬಂದದಕ್ಕೂ
ತುಂಬ ಚೆನ್ನಾಗೈತಿ ಇಲ್ಲಿದು ಈವ್ನಿಂಗ್. ರೀವಾ, ಆರ್ ಯು ಲೈಕ್ ಇಟ್? ರೀವಾ, ಡಿಡ್ ಯು ಲೈಕ್ ಇಟ್? Yes, so much, but I'm so scared there. That is water park. But I'm so scared. Why? Because there is a big slide of it. Now the is coming. We'll go there dark side. You can go and sit. ಫೈನಲಿ ಒಂದು ಏರೋಪ್ಲೇನ ಇವಾಗ ನೋಡಕ್ಕೆ ಸಿಕ್ತು. ಅಲ್ಲಿ ನೋಡ್ರಲ್ಲಿ ಒಂದು ಏರೋಪ್ಲೇನ್ ಹೊಂಟೈತಿ. ಸೊ ನಾವು ಎಲ್ಲಿ ಅಂತ ಎಷ್ಟು ದನ ಅದೇ ನೋಡಾದಿದ್ದೆ, ಒಂದು ಕಾಣತಿರ್ಲಿಲ್ಲ. ಸೊ ಇವಾಗ ಫೈನಲಿ ಒಂದು ಏರೋಪ್ಲೇನ್ ನೋಡಕ್ಕೆ ಸಿಕ್ತು ನಮಗೆ ಫ್ಲೈ ಆಗೋದು. ಸೊ ದೇರ್ ಈಸ್ ಅ ಹೋಪ್. ನೋಡ್ರಿ ಇಲ್ಲಿ ಬಂದು ರೀಚ್ ಆಗಿವಿ ನಾವು. ಸೊ ಇಲ್ಲಿ ಒಳಗಡೆ ಗೋಲ್ಡ್ ಶಾಪ್ಸ್ ಎಲ್ಲ ಅದಾವಲ್ಲ. ಸೊ ಮಾರ್ಕೆಟ್ ಐತಿ, ಇದು ಫುಲ್ ಸೆಂಟ್ರಲ್ ಸೂಕ್. ಸೊ ಇಲ್ಲಿ ವಾಶ್ರೂಮ್ ಹೋಗ್ಬೇಕಾಗಿತ್ತು, ನಮ್ಮ ಮಗಳಿಗೆ ಅರ್ಜೆಂಟ್ ಇತ್ತಲ್ಲ ಬಂದಿದ್ವಿ. ಸೊ ರೀಚ್ ಆಗಿವಿ. ಭಾಳ ತುಂಬ ದಿನ ಆದಮೇಲೆ ವಾಕಿಂಗ್ ಮಾಡೋದಕ್ಕೆ ಏನೋ ಕಾಲು ನೋಸಾಗತ್ತವ. ಸ್ವಲ್ಪ ಕುಂತು ರೆಸ್ಟ್ ಮಾಡ್ತೀವಿ. ಹೃದಯ ಇಲ್ಲಿಗೆ ಬಂದು ಮುಟ್ಟಟ್ಟಿಗೆ ನಮ್ದು ಹಾಲತ್ ಏನು ಕೇಳೇಬಾರ್ದಂತೀನಿ. ಹೆಂಗಾಗೈತೆ ಅಂದ್ರೆ ನಮ್ಮ ಸಿಚುವೇಶನ್ ಇವಾಗ ಎನರ್ಜಿ ಡ್ರಿಂಕ್ ಇರಲಿ ಅಂತೇಳಿ ಇದು ಒಂದು ಜ್ಯೂಸ್ ಬಾಟ್ಲಿ ತೊಗೊಂಡಿದ್ದೆವು. ಇದು ಜ್ಯೂಸ್ ಬಾಟ್ಲಿ ಇದ್ರ ಪ್ರೈಸ್ ಬಂದು ಎಷ್ಟಂದ್ರೆ 2 dirham 75 pills. 3 dirham ಹೇಳ್ರಿ. 3 dirham ಅಂದ್ರೆ ಎಷ್ಟಾಯ್ತು? 25 × 3 75 ರೂಪೀಸ್ ಕೊಟ್ಟು ಎಷ್ಟು ಜ್ಯೂಸ್ ಇದು ತೊಗೊಂಡಿವಿ. ಲೆಮನ್ ಸರ್ಬತ್ ಐತೇವಲ್ಲ ನಾವು ಪಾನಕ, ಅದ್ರೊಳಗೆ ಸಕ್ಕರೆನೇ ಇಲ್ಲ, ಬರೇ ಹುಳಿನೇ, ಲಿಂಬಿಕಾಯಿ ಹುಳಿನೇ ಐತಿ, ಮತ್ತೇನೂ ಇಲ್ಲ. ಸರಿಯಾಗಿ ಟೋಪಿ ಬಿತ್ತ. ಇವಾಗ ಇಲ್ಲಿ ತುಂಬ ಊಟ ಗೀಟ ಮಾಡಿದವ್ರು ಶಿಸ್ತಾಗಿ ನಿದ್ದೆ ಬರಾಗತೈತೆ ಅಂತ ಇಲ್ಲೇ ಮಲ್ಕೊಂಡವ್ರಿಗೆ 500 dirham ಫೈನ್ ಐತಿ. ಸೊ ಹಿಂಗೆ ಪಬ್ಲಿಕಲ್ಲಿ ಯಾರೂ ಮಲ್ಕೊಳ್ಳೋಂಗಿಲ್ಲ ಈ ಥರ ಅಡ್ಡಾಕ್. ಸೊ ಇಲ್ಲಿ ಜಸ್ಟ್ ಓನ್ಲಿ ಫಾರ್ ಈಟಿಂಗ್, ವಾಕಿಂಗ್, ಪ್ಲೇಯಿಂಗ್, ಏನು ಬಿ ನೋ ಸ್ಮೋಕಿಂಗ್ ಆಲ್ಸೋ. ಓಕೆ, ಏನು ಹೇಳ್ತಿ ಹೇಳು. ಇಲ್ಲಿ ನೋಡ್ರಿ, ಇಲ್ಲಿ ಏರೋಪ್ಲೇನ್ ಹೊಂಟದ್ದು ಕಾಣಾಗತ್ತೈತಲ್ಲ. ಆ ಏರೋಪ್ಲೇನ್ ಜೊತೆ ಇನ್ನೊಂದು ಐತಿ, 2 ಅದಾವಲ್ಲಿ. ಒಂದು ಫ್ಲೈಟ್ ಜೆಟ್ ಐತಿ, ಒಂದು ಏರೋಪ್ಲೇನ್ ಐತಿ. ಓಕೆ, ನೋಡ್ಬೋದು ನೀವು. ನೋಡ್ರಿ ಎಷ್ಟು ಹಾಯಿ ಒಳಗೈತೆ ಅದು ಫ್ಲಾಗ್. ಇವಾಗ ಎಲ್ಲರೂ ಎಷ್ಟು ಚಂದ ನೋಡ್ರಿ. ಅವರು ಊಟ ಮನೆಯಂತ್ರ ಚೇರ್ ತೊಗೊಂಬಂದಿಟ್ಟಾರ, ಎಲ್ಲ ಊಟ ಪ್ಯಾಕ್ ಮಾಡ್ಕೊಂಬಂದಾರ. ಚಂದ ಪಿಕ್ನಿಕ್ ಹೋದಲ್ಲಿ ಕೂತು ಉಣ್ತಾರಲ್ಲ ಅಷ್ಟು ಚಂದ ಎಲ್ಲ ಕೂತು ಉಣಾತಾರ. ಪೂರಾ ದಿನ ಅವ್ರು ಉಪವಾಸ ಇರ್ತಾರಲ್ಲ. ಸೊ ಇವಾಗ ಉಪವಾಸ 6 ಗಂಟೆ ಆದ್ಮೇಲೆ ಅವ್ರು ಉಪವಾಸ ಎಷ್ಟು ಚಂದ ಕುಂತು ಊಟ ಮಾಡಿದ್ರು. ಸೊ ಹಂಗೆ ಫುಲ್ ಫ್ಯಾಮಿಲಿ ಅವ್ರ ಗೊತ್ತಿ ಅದೆಲ್ಲ ಫುಲ್ ಜಾಯಿಂಟ್ ಫ್ಯಾಮಿಲಿ ಥರ ಇರ್ತೈತಿ. ಇದು ಫುಲ್ ಇಷ್ಟೆಲ್ಲ ಒಂದೇ ಫ್ಯಾಮಿಲಿ ಅವರು. ಎಷ್ಟು ಚಂದ ಅವರು ಸ್ಪೆಂಡ್ ಮಾಡತ್ತಾರ ಟೈಮ್. ಸೊ ಇವಾಗ ಇಂಡಿಯಾ ಒಳಗೆ LPG ಅದು ಇದು ಏನೇನೋ ಪ್ರಾಬ್ಲಮ್ ನೋಡತ್ರ. ನನಗನ್ನಿಸ್ತೈತಿ ಮೊದಲು ಇತ್ತಲ್ಲ ಕಟ್ಟಿಗೆ, ಒಣ ಕಟ್ಟಿಗೆಯಿಂದ ಒಲೆ, ಸೌದೆ ಒಲೆ, ಅದು ವಾಪಸ್ ಕಾಲ ಬರ್ತೈತೆ ಅಂತ ಅನ್ಸತೈತೆ ನನಗೆ. ಸೊ ನಾವು ಎಷ್ಟು ಮೇಲೆ ಹೋದ್ರೂ ವಾಪಸ್ ನಾವು ಬೇರಿಗೆ ಬಂದು ಮುಟ್ಲೇಬೇಕು ಅನ್ನೋ ಥರ. ಸೊ ಇವತ್ತು ವಿಡಿಯೋ ನೋಡಿದೆ ನಾನು ಇನ್ಸ್ಟಾಗ್ರಾಮ್ದಾಗ. ದೊಡ್ಡ 5 ಸ್ಟಾರ್ ಹೋಟೆಲ್ ಒಳಗೆ ಅವರು ಸೌದಿ ತಂದು ಒಲೆ ಮಾಡಿ ಅಡುಗೆ ಮಾಡತ್ತಾರ ಅವ್ರ ಕಸ್ಟಮರ್ಗೆ. ಓಕೆ, ಆ್ಯಕ್ಚುಲಿ ಅದೇ ಅಡುಗೆನೇ ಟೇಸ್ಟ್. ಇನ್ನಾದರೂ ನಾವು ಅಲ್ಲಿ ಊರಲ್ಲಿ, ನಮ್ಮ ಊರಲ್ಲಿ ಅಷ್ಟು ದೊಡ್ಡದು ಮನೆ ಕಟ್ಸಿದ್ರು ನಾವು ಒಂದು ಸಪ್ರೇಟಾಗಿ ಒಂದು ಸ್ಮಾಲ್ ಮನೆ ಕಟ್ಸಿದ್ದೀವಿ. ಅಲ್ಲಿ ಇನ್ನೂ ಆದರೂ ನಾವು ಚಪಾತಿ ರೊಟ್ಟಿ ಏನೇ ಮಾಡಲಿ ಸೌದಿ ಮೇಲೆ ಮಾಡ್ತೀವಿ. ಯಾಕಂದರೆ ನಮ್ದು ಅಷ್ಟು ದೊಡ್ಡದು ತೋಟ ಇದೆಯಲ್ಲ, ತೋಟದ ಉಡನೆಲ್ಲ ಇರುತ್ತಲ್ಲ. ಸೊ ಅದೇ ಯೂಸ್ ಮಾಡ್ತೀವಿ ನಾವು. ಸೊ ಗ್ಯಾಸ್ ಸಿಲಿಂಡ್ರ್ ಇಲ್ಲ ಅಂತಲ್ಲ, ಇದೆ. ಜಸ್ಟ್ ಏನಾದರೂ ಎಮರ್ಜೆನ್ಸಿಯಲ್ಲಿ ಗೆಸ್ಟ್ ಬಂದಾಗ ಟೀ ಮಾಡೋಕ್ಕೆ ಅಷ್ಟೇ 2 ಮಿನಿಟ್ ಕುಕಿಂಗ್ ಒಳಗೆ. ಸೊ ನಾವು 1 ಸಿಲಿಂಡ್ರ್ ತಂದರೆ 4 to 5 ಮಂತ್ವರೆಗೂ ಅದೇ ರೀಸನ್ಗೆ ನಮ್ದು ಖಾಲಿ ಆಗದೆ ಇರೋದು. ಓಕೆ, ಆ್ಯಕ್ಚುಲಿ ಜಾಸ್ತಿ LPG ಯಾರು ಇವಾಗ ಡಿಪೆಂಡ್ ಆಗಿರ್ತಾರಲ್ಲ ಅವರಿಗೆ ಅಷ್ಟೇ ಪ್ರಾಬ್ಲಮ್.
ಯಾರು ನಾವು ಉಡನ್ ಸೌದೆ ಒಲೆಗೆ ಡಿಪೆಂಡ್ ಅದೀವಲ್ಲ ನಮಗಿದು ಪ್ರಾಬ್ಲಮ್ಮೇ ಅಂತ ಅನ್ಸೋದಿಲ್ಲ ನೋಡಿ ಇಂಡಿಯಾದಲ್ಲಿ ನಮ್ಮ ಅತ್ತವ್ರಿಗೆ. ಸೊ ಇಷ್ಟೇ ನಾ ಹೇಳಾಗತ್ತೀನಂದ್ರೆ ನಾವು ಎಷ್ಟೇ ಇದ್ರೂ ನಮ್ಮದು ಕರ್ಮ ಹೇಳುತ್ತೆ ನಾವು ಅಲ್ಲೇ ಬರಬೇಕು ಅಂತ. ಸೊ ನಾವೆಲ್ಲ ಜಂಗಲ್ ಏನೇನು ಕಟ್ ಮಾಡಿ ದೊಡ್ಡ ದೊಡ್ಡ ಮನೆ ಕಟ್ಟೀವಿ. ಇವಾಗ ಬದುಕಕ್ಕೆ ಅದೇ ಜಂಗಲಿಗೆ